ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಒಂದು 5:30ಗೆ ಎಚ್ಚರ ಆಯಿತು. ಪರವಾಗಿಲ್ಲ, ಸಾಮಾನ್ಯವಾಗಿ ಒಂದು 4 ಗಂಟೆಗೆ ಏಳ್ತಾ ಇದ್ದೆ. ಆದರೆ ಇವತ್ತು 5:30ಗೆ ಎದ್ದಿರೋದೇ ತುಂಬ ಖುಷಿ ಕೊಡ್ತಾ ಇದೆ. ಯಾಕಂದರೆ ಒಂದು 3 ದಿನದಿಂದ ಏಳೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಸಲ್ಸ್ ಪೇಯ್ನ್ ಇತ್ತು ಬಿಕಾಸ್ ಓವರ್ ಎಕ್ಸಸೈಸ್ ಮಾಡಿ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದದ್ದು ಖುಷಿ ಕೊಡ್ತು ನನಗೆ. ಬ್ಯಾಕ್ ಟು ರುಟೀನ್ ಆಗ್ತಾ ಇದ್ದೀನಿ ಅಂತ. ಲೇಟಾಗಿ ಏಳೋದ್ರಿಂದ ಲೇಸಿನೆಸ್ ಕಾಡುತ್ತೆ. ಹಾಗೆ ಯಾವ ಕೆಲಸಗಳು ಕಂಪ್ಲೀಟಾಗಿ ಆಗೋದಿಲ್ಲ. ಎಲ್ಲ ಕೆಲಸಗಳು ತುಂಬ ತರಾತುರಿಯಲ್ಲಿ ನಡೆದೋಗ್ಬಿಡುತ್ತೆ. ನಮಗೂ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಹಾಗೆ ನೆಮ್ಮದಿ ಕೂಡ ಇರೋದಿಲ್ಲ. ಮತ್ತು ಆ ಲೇಸಿನೆಸ್ ಸಂಜೆವರೆಗೂ ನಮ್ಮನ್ನು ಕಾಡುತ್ತೆ ಅಂತಲೇ ಹೇಳ್ಬೋದು. ಇದು ನನಗೆ ವೈಯಕ್ತಿಕವಾಗಿ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್. ಸೊ ಹಂಗಾಗಿ ನಾನು ಬೆಳಿಗ್ಗೆ ಬೇಗ ಏಳೋದನ್ನೇ ಇಷ್ಟಪಡ್ತೀನಿ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ತರಕಾರಿ ಎಲ್ಲ ತೆಗೆದಿಡ್ತಾ ಇದ್ದೀನಿ ಕಟ್ ಮಾಡೋಣ ಅಂತ. ಇಷ್ಟೆಲ್ಲ ಕೆಲಸ ಮಾಡುವಷ್ಟರಲ್ಲಿ ಸ್ವಲ್ಪ ಬೆಳಕಾಗಿ ಹೋಗಿತ್ತು. ಆಮೇಲೆ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ. ವಾಕಿಂಗ್ ಹೋಗೋಕ್ಕಾಗಲ್ಲ, ಸೊ ಹಂಗಾಗಿ ಹಾಫ್ ಆನ್ ಅವರ್ ಬ್ರಿಸ್ಕ್ ವಾಕ್ ಮಾಡಿದೆ ಮನೆಯಲ್ಲೇ. ಬ್ರಿಸ್ಕ್ ವಾಕ್ ಮಾಡಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಆಯಿಲ್ ಲೆಸ್ ಸಾಂಬಾರ್. ಕುಕ್ಕರ್ಗೆ 1 ಬೌಲ್ ಬೇಳೆ, 1 ಬೌಲ್ ಟೊಮೊಟೊ, 1 ಬೌಲ್ ಈರುಳ್ಳಿ, ಒಂದು ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಒಂದೆರಡು ಎಲ್ಕಷ್ಟು ಬೆಳ್ಳುಳ್ಳಿ, ಹಾಗೆ ಅರ್ಧ ಕೆ ಜಿಯಷ್ಟು ಚಪ್ಪರದ ಅವರೆಕಾಯಿ ಹಾಕ್ಕೊಂಡು ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ, ಒಂದು ಅರ್ಧ ಹಿಡಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಾಂಬಾರ್ ಪೌಡರ್, ಬೇಳೆ ಸಾಂಬಾರ್ ಪೌಡರ್ ಹಾಕ್ಬೋದು, ರಸಂ ಪೌಡರ್ ಹಾಕ್ಬೋದು, ಮಟನ್ ಸಾಂಬಾರು ಪೌಡರ್ ಕೂಡ ಹಾಕ್ಬೋದು. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಹಾಕ್ಬೋದು. ಹಾಕಿ ಸಾಂಬಾರು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಗೊಜ್ಜು ಥರ ಇರಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ. ಹಾಗೆ ಅದಾದಮೇಲೆ ಸ್ವಲ್ಪ ಲೆಮನ್ ವಾಟರ್ ಮಾಡಿಕೊಂಡು ಕುಡಿದ್ಬಿಟ್ಟು ಪೂಜೆ ಮಾಡಿಕೊಂಡೆ. ನಾನೀಗೇನು ನಿಮಗೆ ಸಾಂಬಾರು ತೋರಿಸ್ದೆ ಅದು ನೋ ಆಯಿಲ್, ಹಾಗೆ ನೋ ಮಸಾಲ. ನಾನು ಮಸಾಲ ಏನೂ ಹಾಕಿಲ್ಲ. ಮಸಾಲ ಮೀನ್ಸ್ ಕಾಯಿ ರುಬ್ಬೋದು ಅಥವಾ ಇನ್ನೇನೇನೋ ಹಾಕೋದು, ಅದು ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಎಲ್ಲ ಸೇರಿಸಿ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಸಾಕು, ಅದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ಇಡ್ಲಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನಾನು ಆಯಿಲ್ ಯೂಸ್ ಮಾಡ್ದೇ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಇದೇನೇ ಮಾಡೋದು. ಸೊ ಆಲ್ಮೋಸ್ಟ್ ಎಲ್ಲ ಥರ ಸಾಂಬಾರು ನಾನು ಆಯಿಲ್ ಲೆಸ್ಸೇ ಟ್ರೈ ಮಾಡ್ತೀನಿ. ಎಲ್ಲನೂ ಚೆನ್ನಾಗಿ ಬರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ರುಚಿ ಕರೆಕ್ಟಾಗಿದ್ದೇ ಇರುತ್ತೆ. ಸಾಂಬಾರು ಕೂಡ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಗೊಜ್ಜು ಬೇಕಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ, ಸಾಂಬಾರು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನನಗೆ ಸಾಂಬಾರು ಕನ್ಸಿಸ್ಟೆನ್ಸಿಯಲ್ಲಿ ಬೇಕಿತ್ತು, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಸಂಜೆಗಂತೂ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಪಪ್ಪಾಯ ಹಣ್ಣಾಗಿತ್ತು, ಪಪ್ಪಾಯ ಕೂಡ ಕಟ್ ಮಾಡಿಕೊಂಡೆ. ಹಾಗೆ ಎಳ್ನೀರು ಕೂಡ ಕುಡಿದು ಪಪ್ಪಾಯ ಆಮೇಲೆ ತಿಂದೆ. ಅದಾದಮೇಲೆ ಊಟ ಕೂಡ ಮಾಡಿದೆ. ಸೊ ಮೂರನ್ನೂ ಒಟ್ಟಿಗೆ ತಿಂದೆ. ಯಾಕಂದರೆ ಮಧ್ಯಾಹ್ನ ನಾನೇನೂ ತಿನ್ನೋದಿಲ್ಲ. ಹಂಗಾಗಿ ಬೆಳಗ್ಗೆ ಹೊತ್ತೇ ಏನಿದ್ರೂ ಜಾಸ್ತಿ ತಿನ್ಕೊಂಬಿಡ್ತೀನಿ. ಮಧ್ಯಾಹ್ನ ಏನೂ ತಿನ್ನಲ್ಲ. ಸಂಜೆ ಕೂಡ ತುಂಬ ಲೈಟಾಗಿ ಏನಾದರೂ ಒಂದು ಫ್ರೂಟ್ಸ್ ಅಥವಾ ಹಾಲು ಅಥವಾ ಏನಾದರೂ ಇವತ್ತಿಗೆ ಏನು ಅನಿಸುತ್ತೆ ಅದಷ್ಟೇ ತಿನ್ನೋದು. ಸೊ ಹಂಗಾಗಿ ಇವತ್ತಿನ ಊಟ ನನಗೆ ಚಪ್ಪರದ ಅವರೆಕಾಯಿ ಸಾಂಬಾರು, ಮುದ್ದೆ, ಹಾಗೆ 2 ಮೊಟ್ಟೆ. ಸೊ ಇಷ್ಟೇ ನನ್ನ ಊಟ. ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ. ಅದು ಒಂದು 1/4 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್, ಅದ್ರ ಮೇಲೂ ಹಾಕ್ಕೊಳ್ಳಲ್ಲ. ಸೊ ಇದು ನನ್ನ ಇವತ್ತಿನ ಊಟ. ತಿಂದ್ಬಿಟ್ಟು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲಸದಿಂದ ಬಂದು ಅದು ಮಾಡಬೇಕು, ಇದು ಮಾಡಬೇಕು, ಹಂಗಿರಬೇಕು, ಹಿಂಗಿರಬೇಕು ಅಂತ ಏನೇನೋ ಅಂದ್ಕೊಂಡು ಬಂದೆ. ಎಲ್ಲ ಉಲ್ಟಂ ಪಲ್ಟಾ ಆಗೋಯ್ತು ಇವತ್ತು. ಯಾಕಂದರೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಮ್ಮ ಅಜ್ಜಿಗೆ ಸಾಂಬಾರು ಕೊಡೋಕೆ ಹೋಗಿದ್ದೆ. ಸಾಂಬಾರು ಕೊಟ್ಬಿಟ್ಟು ಬಂದು ನಮ್ಮ ಆಂಟಿ ಮನೆಗೆ ಹೋಗಿ ಬಾಳೆಹಣ್ಣು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಬಾಳೆಹಣ್ಣು ನಮ್ಮ ತೋಟದ್ದೇನೆ. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡು ಅವ್ರ ಹತ್ರ ತಗೊಂಡೋದೆ. ಹೋಗಿ ಬೇಗ ವಾಪಸ್ ಬರೋಣ ಅಂದ್ಕೊಂಡೇ ಹೋದೆ. ಆದರೆ ಆಗಲಿಲ್ಲ. 1 ಅವರ್ ಕುತ್ಕೊಂಡು ಮಾತಾಡ್ಕೊಂಡು ಬಂದೆ. ಅಲ್ಲಿಂದ ಬಂದು ಡೈರೆಕ್ಟಾಗಿ ನನ್ನ ಗಂಡನಿಗೆ ವರದಿ ಒಪ್ಪಿಸ್ತಾ ಇದ್ದೀನಿ. ಅಲ್ಲೇನು ಮಾತಾಡಿದ್ನೋ ಅದನ್ನ ಹೇಳ್ತಾ ಇದ್ದೀನಿ. ಸೊ ಇದೇ ಆಗೋಯ್ತು ಇವತ್ತು ನನಗೆ. ಏನೂ ಮಾಡಲಿಲ್ಲ. ಸೊ ಇವಾಗ ಮಲ್ಕೋತೀನಿ ಅಷ್ಟೇ. ಬಾಳೆಹಣ್ಣು ತಿಂತಾಯಿದ್ದೀನಿ. ಒಂದು ಬಾಳೆಹಣ್ಣು ತಿಂದ್ಬಿಟ್ಟು
ಮಲ್ಕೊಳ್ಳೋದಷ್ಟೇ. ಏನಂದರೆ ಇವತ್ತು ನಾನು ಏನು ಹೆಲ್ದಿ ಫುಡ್ಸ್‌ನೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನಾನು ಸಕ್ಸಸ್‌ಫುಲ್ಲಾಗಿ ಮಾಡಿದ್ದೀನಿ. ಅದೊಂದು ಖುಷಿ ಇದೆ ನನಗೆ. ಆದರೆ ಸಂಜೆ ಇವತ್ತು ಏನಾಯಿತು ಅದು ನನಗೆ ಖುಷಿ ಇಲ್ಲ. ಬಟ್ ಒಂದೊಂದು ದಿನ ಹಿಂಗಾಗುತ್ತೆ. ಸಾಮಾನ್ಯವಾಗಿ ನಾನು ಹೋಗೋದಿಲ್ಲ ಹಂಗೆ. ನಮ್ಮ ಆಂಟಿ ಮನೆಗಾಗಲಿ, ನಮ್ಮ ಅಜ್ಜಿ ಮನೆಗಾಗಲಿ ಸುಮ್ಮನೆ ಹೋಗೋದಿಲ್ಲ. ಯಾವಾಗಾದರೂ ಒಂದು ಸಾರಿ ಹೋಗ್ತೀನಿ. ಹೋದ್ರೆ ಮಾತ್ರ ಕಂಪಲ್ಸರಿ ಕೂತ್ಬಿಟ್ಟೇ ಬರ್ತೀನಿ. ಈ ಥರ ಅದು 1 1 ಅವರು. ಸೊ ಹಿಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ರಿಗ್ರೆಟ್ ಏನು ಮಾಡ್ಕೋತಾ ಇಲ್ಲ. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನಾನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ತಿಂದ್ಬಿಟ್ಟು ಮಲ್ಕೋತೀನಿ ಅಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಶುಭ ರಾತ್ರಿ.